ಪ್ರಕರಣದಲ್ಲಿ ವೀರೇಂದ್ರ ಪಪ್ಪಿಗೆ ಜಾಮೀನು ಲಭ್ಯ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಜಾಮೀನು ಮಂಜೂರಾಗಿದೆ. ನಿಮ್ಗೆ ಗೊತ್ತಿರಬಹುದು, ಹತ್ತತ್ರ ಆಯ್ತು, ಒಂದು 3 ತಿಂಗಳು ಮೇಲಾಯ್ತು ಅಂತ ಕಾಣಿಸುತ್ತೆ. ಈ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅವ್ರನ್ನ ಅರೆಸ್ಟ್ ಮಾಡಲಾಗಿತ್ತು. ಅಸ್ಸಾಂನಿಂದ ಅರೆಸ್ಟ್ ಮಾಡಿ ಕರ್ಕೊಂಡ್ಬಂದಿದ್ರು. ಬಹಳ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ. ಬಹಳ ಕೆಜಿ ಗಟ್ಟಲೆ ಎಲ್ಲ ಚಿನ್ನ ಸಿಕ್ಕಿತ್ತು, ಸುಮಾರಷ್ಟು ಕೆಜಿಗಳೇ ಸಿಕ್ಕಿತ್ತು. ಈಗ ಅವರಿಗೆ ಜಾಮೀನು ಮಂಜೂರಾಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಈಗ ಜಾಮೀನು ಮಂಜೂರು ಮಾಡಿ 4 ತಿಂಗಳಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ರು ವೀರೇಂದ್ರ ಪಪ್ಪಿ. ಶಾಸಕ ವೀರೇಂದ್ರ ಪಪ್ಪಿ ಇವರಿಗೆ ಈಗ ಜಾಮೀನು ಸಿಕ್ಕಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಚಿತ್ರದುರ್ಗದ ಶಾಸಕ ವೀರೇಂದ್ರ ಪಪ್ಪಿ ಈ ಬಾರಿ ಮೊದಲ ಬಾರಿಗೆ ಅವರು ಶಾಸಕರಾಗಿ ಆಯ್ಕೆ ಆದಂಥದ್ದು. ಬಟ್ ಅವ್ರದ್ದು ಈ ಕೆಸಿನೋ ಸೇರಿದಂಗೆ ಬೇರೆ ಬೇರೆ ವ್ಯವಹಾರ ಎಲ್ಲ ಇದೆ, ಅದೆಲ್ಲ ಗೊತ್ತಿರುವಂಥ ಸಂಗತಿನೇ. ಬಟ್ ಆ ವ್ಯವಹಾರಗಳಿಗೆ ಸಂಬಂಧಪಟ್ಟಂಗೆ ಭಾಳ ಅಕ್ರಮವಾಗಿ ಹಣ ವರ್ಗಾವಣೆ ಆಗ್ತಾ ಇತ್ತು ಅನ್ನುವಂಥದ್ದು ಈಗಿದ್ದಂಥ ಆರೋಪ. ಈ ಅಸ್ಸಾಂನಲ್ಲೂ ಕೂಡ ಅವರು ತಮ್ಮ ವ್ಯವಹಾರವನ್ನು ವಿಸ್ತರಿಸ್ತಾ ಇದ್ರು. ಅಲ್ಲೇನೋ ಅಲ್ಲಿಂದನೂ ಕೂಡ ಕೆಲ ಕಂಪ್ಲೇಂಟ್ಸ್ ಇತ್ತು ಅನ್ನುವಂಥದ್ದೆಲ್ಲ ಕೇಳ್ಪಟ್ಟಿದ್ವಿ. ಆಮೇಲೆ ರೈಡ್ ಇವ್ರಿಗೆ ಸಂಬಂಧಪಟ್ಟಂಗೆ ಭಾಳಷ್ಟು ಕಡೆ ಆಗಿತ್ತು. ಇವ್ರು ಎಲ್ಲೆಲ್ಲಿ ಹಣ ಇಟ್ಟಿದ್ದಾರೆ, ಲಾಕರ್ ಇಟ್ಟಿದ್ದಾರೆ ಅಂತ ಬ್ಯಾಂಕು ಕಚೇರಿಗಳ ಮೇಲೆಲ್ಲ ದಾಳಿ ಆದಂಥ ಸಂದರ್ಭದಲ್ಲಿ ಈ ಚಿನ್ನದ ಬಿಸ್ಕೆಟ್ಗಳು ಭಾಳ ಅಂದರೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನದ ಬಿಸ್ಕೆಟ್ಗಳೆಲ್ಲ ಸಿಕ್ಕಿತ್ತು. ಹಂಗಂತ ಅದೇನು ಇವರೇನು ಹೊಸ್ತಲ್ಲ, ಇವರು ಹಿಂದೆಯಿಂದನೂ ಕೂಡ ಬೇರೆ ಬೇರೆ ತರಂಥ ವ್ಯವಹಾರದಲ್ಲಿರುವಂಥವ್ರು. ಹಾಗಾಗಿ ಹಣಕಾಸು ಮತ್ತೊಂದು ಎಲ್ಲ ಭಾಳ ರಿಚ್ ಆಗಿರುವಂಥ ವ್ಯಕ್ತಿನೇ. ಆದರೆ ಈಗ ಅಕ್ರಮ ಹಣ ವರ್ಗಾವಣೆ ಆರೋಪ ಕೇಳಿಬಂದಂಥ ನಂತರದಲ್ಲಿ ಇವರನ್ನು ವಶಕ್ಕೆ ಪಡಿಬೇಕಾದಂಥ ಅನಿವಾರ್ಯತೆ ಬಂದಿತ್ತು. ಅವ್ರನ್ನ ವಶಕ್ಕೆ ಪಡೆದಿದ್ದೇ ಕಾನೂನು ಬಾಹಿರ ಅನ್ನುವಂಥ ರೀತಿಯಾಗಿ ಅವ್ರ ಪರ ವಕೀಲರುಗಳು ಕೂಡ. ಆಮೇಲೆ ಈ ಪ್ರಕರಣ ಬೇರೆ ಬೇರೆಯವರಿಗೆ ಲಿಂಕ್ ಆಗ್ತಾ ಇತ್ತು. ಇಲ್ಲಿ ಬೆಂಗಳೂರಿನಲ್ಲೂ ಕೂಡ ಕೆಲವರಿಗೆಲ್ಲ ಬಂದದ್ದು ಲಿಂಕ್ ಆಗಿತ್ತು. ಸೊ ಅವ್ರುಗಳು ಕೂಡ ಈಗ ಬೇಲ್ ಮೇಲೆ ಇದ್ದಾರೆ. ಸೊ ಇವರಿಗೂ ಈಗ ಬೇಲ್ ಸಿಕ್ಕಿದೆ. ಇಡೀ ಪ್ರಕರಣದಲ್ಲಿ ವೀರೇಂದ್ರ ಪಪ್ಪಿಗೆ ಜಾಮೀನು ಲಭ್ಯ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಜಾಮೀನು ಮಂಜೂರಾಗಿದೆ. ನಿಮ್ಗೆ ಗೊತ್ತಿರಬಹುದು, ಹತ್ತತ್ರ ಆಯ್ತು, ಒಂದು 3 ತಿಂಗಳು ಮೇಲಾಯ್ತು ಅಂತ ಕಾಣಿಸುತ್ತೆ. ಈ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅವ್ರನ್ನ ಅರೆಸ್ಟ್ ಮಾಡಲಾಗಿತ್ತು. ಅಸ್ಸಾಂನಿಂದ ಅರೆಸ್ಟ್ ಮಾಡಿ ಕರ್ಕೊಂಡ್ಬಂದಿದ್ರು. ಬಹಳ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ. ಬಹಳ ಕೆಜಿ ಗಟ್ಟಲೆ ಎಲ್ಲ ಚಿನ್ನ ಸಿಕ್ಕಿತ್ತು, ಸುಮಾರಷ್ಟು ಕೆಜಿಗಳೇ ಸಿಕ್ಕಿತ್ತು. ಈಗ ಅವರಿಗೆ ಜಾಮೀನು ಮಂಜೂರಾಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಈಗ ಜಾಮೀನು ಮಂಜೂರು ಮಾಡಿ 4 ತಿಂಗಳಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ರು ವೀರೇಂದ್ರ ಪಪ್ಪಿ. ಶಾಸಕ ವೀರೇಂದ್ರ ಪಪ್ಪಿ ಇವರಿಗೆ ಈಗ ಜಾಮೀನು ಸಿಕ್ಕಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಚಿತ್ರದುರ್ಗದ ಶಾಸಕ ವೀರೇಂದ್ರ ಪಪ್ಪಿ ಈ ಬಾರಿ ಮೊದಲ ಬಾರಿಗೆ ಅವರು ಶಾಸಕರಾಗಿ ಆಯ್ಕೆ ಆದಂಥದ್ದು. ಬಟ್ ಅವ್ರದ್ದು ಈ ಕೆಸಿನೋ ಸೇರಿದಂಗೆ ಬೇರೆ ಬೇರೆ ವ್ಯವಹಾರ ಎಲ್ಲ ಇದೆ, ಅದೆಲ್ಲ ಗೊತ್ತಿರುವಂಥ ಸಂಗತಿನೇ. ಬಟ್ ಆ ವ್ಯವಹಾರಗಳಿಗೆ ಸಂಬಂಧಪಟ್ಟಂಗೆ ಭಾಳ ಅಕ್ರಮವಾಗಿ ಹಣ ವರ್ಗಾವಣೆ ಆಗ್ತಾ ಇತ್ತು ಅನ್ನುವಂಥದ್ದು ಈಗಿದ್ದಂಥ ಆರೋಪ. ಈ ಅಸ್ಸಾಂನಲ್ಲೂ ಕೂಡ ಅವರು ತಮ್ಮ ವ್ಯವಹಾರವನ್ನು ವಿಸ್ತರಿಸ್ತಾ ಇದ್ರು. ಅಲ್ಲೇನೋ ಅಲ್ಲಿಂದನೂ ಕೂಡ ಕೆಲ ಕಂಪ್ಲೇಂಟ್ಸ್ ಇತ್ತು ಅನ್ನುವಂಥದ್ದೆಲ್ಲ ಕೇಳ್ಪಟ್ಟಿದ್ವಿ. ಆಮೇಲೆ ರೈಡ್ ಇವ್ರಿಗೆ ಸಂಬಂಧಪಟ್ಟಂಗೆ ಭಾಳಷ್ಟು ಕಡೆ ಆಗಿತ್ತು. ಇವ್ರು ಎಲ್ಲೆಲ್ಲಿ ಹಣ ಇಟ್ಟಿದ್ದಾರೆ, ಲಾಕರ್ ಇಟ್ಟಿದ್ದಾರೆ ಅಂತ ಬ್ಯಾಂಕು ಕಚೇರಿಗಳ ಮೇಲೆಲ್ಲ ದಾಳಿ ಆದಂಥ ಸಂದರ್ಭದಲ್ಲಿ ಈ ಚಿನ್ನದ ಬಿಸ್ಕೆಟ್ಗಳು ಭಾಳ ಅಂದರೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನದ ಬಿಸ್ಕೆಟ್ಗಳೆಲ್ಲ ಸಿಕ್ಕಿತ್ತು. ಹಂಗಂತ ಅದೇನು ಇವರೇನು ಹೊಸ್ತಲ್ಲ, ಇವರು ಹಿಂದೆಯಿಂದನೂ ಕೂಡ ಬೇರೆ ಬೇರೆ ತರಂಥ ವ್ಯವಹಾರದಲ್ಲಿರುವಂಥವ್ರು. ಹಾಗಾಗಿ ಹಣಕಾಸು ಮತ್ತೊಂದು ಎಲ್ಲ ಭಾಳ ರಿಚ್ ಆಗಿರುವಂಥ ವ್ಯಕ್ತಿನೇ. ಆದರೆ ಈಗ ಅಕ್ರಮ ಹಣ ವರ್ಗಾವಣೆ ಆರೋಪ ಕೇಳಿಬಂದಂಥ ನಂತರದಲ್ಲಿ ಇವರನ್ನು ವಶಕ್ಕೆ ಪಡಿಬೇಕಾದಂಥ ಅನಿವಾರ್ಯತೆ ಬಂದಿತ್ತು. ಅವ್ರನ್ನ ವಶಕ್ಕೆ ಪಡೆದಿದ್ದೇ ಕಾನೂನು ಬಾಹಿರ ಅನ್ನುವಂಥ ರೀತಿಯಾಗಿ ಅವ್ರ ಪರ ವಕೀಲರುಗಳು ಕೂಡ. ಆಮೇಲೆ ಈ ಪ್ರಕರಣ ಬೇರೆ ಬೇರೆಯವರಿಗೆ ಲಿಂಕ್ ಆಗ್ತಾ ಇತ್ತು. ಇಲ್ಲಿ ಬೆಂಗಳೂರಿನಲ್ಲೂ ಕೂಡ ಕೆಲವರಿಗೆಲ್ಲ ಬಂದದ್ದು ಲಿಂಕ್ ಆಗಿತ್ತು. ಸೊ ಅವ್ರುಗಳು ಕೂಡ ಈಗ ಬೇಲ್ ಮೇಲೆ ಇದ್ದಾರೆ. ಸೊ ಇವರಿಗೂ ಈಗ ಬೇಲ್ ಸಿಕ್ಕಿದೆ.